ನಮಸ್ಕಾರ ವೀಕ್ಷಕರೇ, ಇನ್ಸ್ಪೈರ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧವು ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಚಕ್ರವರ್ತಿ ಎರಡನೇ ಶಾ ಆಲಂನನ್ನು ಮರಾಠರು ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. ಆದ್ದರಿಂದ ಚಕ್ರವರ್ತಿಯು ಬ್ರಿಟಿಷರಿಗೆ ಮೊದಲು ನೀಡಿದ್ದ ಸ್ಥಳಗಳಾದ ಕರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ನೀಡಿದನು. ಆದ್ದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವವು ಮನೆ ಮಾಡಿತು. ಇದೇ ಸಂದರ್ಭದಲ್ಲಿ ಮರಾಠರ ಬಲಿಷ್ಠ ಪೇಶ್ವೆಯಾದ ಮಾಧವರಾವನು ತೀರಿಕೊಂಡಿದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು. ಆದ್ದರಿಂದ ಆತನ ತಮ್ಮನಾದ ನಾರಾಯಣ ರಾಯನು ಪಟ್ಟಕ್ಕೆ ಬಂದನಾದರೂ ಆತನ ಚಿಕ್ಕಪ್ಪನಾದ ರಘುನಾಥರಾವ್ ಅಥವಾ ರಘೋಬ ಆತನನ್ನು ಕೊಲೆ ಮಾಡಿಸಿದನು. ಆದ್ದರಿಂದ ನಾರಾಯಣ ರಾಯನ ಮಗನಾದ ಎರಡನೇ ಮಾಧವರಾವನನ್ನು ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಮರಾಠರು ಪಟ್ಟ ಕಟ್ಟಿದರು. ಮರಾಠರಿಂದ ನಿರೀಕ್ಷಿತ ಬೆಂಬಲ ಸಿಗದೆ ರಘೋಬನು ಬ್ರಿಟಿಷರ ಸಹಾಯಹಸ್ತವನ್ನು ಯಾಚಿಸಿದನು. ಆದ್ದರಿಂದ ಇದೇ ಸಂದರ್ಭವನ್ನು ಯಾಚಿಸುತ್ತಿದ್ದ ಬ್ರಿಟಿಷರು ಮರಾಠರ ಜೊತೆ ಯುದ್ಧಕ್ಕಿಳಿದರು. ಈ ಯುದ್ಧವು 1775ರಿಂದ 1782 ನಡೆಯಿತು. ಈ ಯುದ್ಧದಲ್ಲಿ ಮೊದಲು ಮರಾಠರು ಜಯಗಳಿಸಿದರಾದರೂ ಯುದ್ಧವು ಅಂತ್ಯದಲ್ಲಿ ಬ್ರಿಟಿಷರದ್ದಾಗುತ್ತದೆ. ಆದ್ದರಿಂದ ಯುದ್ಧವನ್ನು ಮುಂದುವರಿಸಲಾಗದೆ ಮರಾಠರು ಬ್ರಿಟಿಷರೊಡನೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಎರಡನೇ ಮಾಧವರಾವನನ್ನು ಪೇಶ್ವೆಯನ್ನಾಗಿ ಮಾಡುತ್ತಾರೆ. ಇಲ್ಲಿಗೆ 1ನೇ ಆಂಗ್ಲೋ ಮರಾಠ ಯುದ್ಧವು ಕೊನೆಗೊಳ್ಳುತ್ತದೆ.